ಸುಮಾರು 9:30ರಿಂದ 11:30 ಸಮಯದ ನಡುವೆ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ HMT ಲೇಔಟ್ನಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿರ್ತದೆ. ಇದರಲ್ಲಿ ಮಹಿಳೆ ಯಮುನಾ ವಯಸ್ಸು 36, ಮಲ್ಲೇಗೌಡ ಅವರು ಮತ್ತು ಅವರ ಸಹೋದರ ಸುದೀಪ್ ವಯಸ್ಸು 34 ವರ್ಷ. ಇವರಿಬ್ಬರನ್ನು ಒಂದು ಮನೆಯಲ್ಲಿ ಕೊಲೆ ಮಾಡಲಾಗುತ್ತದೆ. ಇದು ಕೊಲೆ ಆಗಿರ್ತಕ್ಕಂಥ ಮನೆ ಛಾಯಾ ವೈಫ್ ಆಫ್ ಉಮೇಶ್ ಅನ್ನೋರಿಗೆ ಸೇರಿರುವುದಾಗಿದೆ. ಇದರ ಹಿನ್ನೆಲೆ ನಮಗೆ ವಿರುದ್ಧರು ನೀಡಿರುವ ದೂರಿನಂತೆ ಮಲ್ಲೇಗೌಡ ಅಂದರೆ ಮೃತ ಯಮುನಾ ಅವರ ಹಸ್ಬೆಂಡ್ ಆದಂತಹ ಮಲ್ಲೇಗೌಡ, ಆತನಿಗೆ ಈ ಛಾಯಾ ಅನ್ನೋ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅವರ ಪತ್ನಿ ಯಮುನಾ ಕೆಲವು ತಿಂಗಳುಗಳಿಂದ ಮನೆಯಲ್ಲಿ ಜಗಳ ಮಾಡ್ತಾ ಇರ್ತಾರೆ ಮತ್ತು ಈ ಛಾಯಾ ಜೊತೆ ಕೂಡ ಹಿಂದೆ ಕೂಡ ಜಗಳ ಮಾಡಿರ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ನಂತರ ಅವರು ರಾಜಿ ಆಗಿರ್ತಾರೆ. ಆದರೆ ಇತ್ತೀಚೆಗೆ ಮತ್ತೆ ಯಮುನಾ ಮತ್ತು ಛಾಯಾ ಅವರ ನಡುವೆ ಜಗಳ ಆಗ್ತಾ ಇರ್ತದೆ. ಇವತ್ತು ಕೂಡ ಬೆಳಗ್ಗೆ ಯಮುನಾ ಮತ್ತು ಆಕೆಯ ಸಹೋದರ ಸುದೀಪ ಇಬ್ಬರು ಈ ಛಾಯಾರವರ ಮನೆ ಹತ್ರ ಬಂದು ಜಗಳಕ್ಕೆ ಶುರು ಮಾಡಿದಾಗ ಅವರ ನಡುವೆ ಒಂದು ಕೃತ್ಯ ನಡೆದಿರ್ತದೆ. ಆಗ ಈ ಛಾಯಾಳ ಅಪ್ರಾಪ್ತ ಮಗ, ಕಾನೂನಿನೊಂದಿಗೆ ಸಂಘರ್ಷಕ್ಕೊಳಗಾದ ಬಾಲಕ ಈತ ಚಾಕುವಿನಿಂದ ಇಬ್ಬರಿಗೂ ತಿಳಿದಿರುವುದಾಗಿ ಪ್ರಾಥಮಿಕವಾಗಿ ತಿಳಿದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ, ತನಿಖೆಯನ್ನು ಮಾಡಲಾಗಿದೆ. ಕೊಲೆಯಾದವರ ಹಸ್ಬೆಂಡ್ ಯಾವುದೋ ಒಂದು ಫ್ಯಾಬ್ರಿಕೇಶನ್ ಯೂನಿಟ್ ನಡೆಸ್ತಾ ಇದ್ರು ಅಂತ ತಿಳ್ಕೊಂಡಿದ್ದಾರೆ. ಸರ್, ಇವರು ಸಡನ್ ಪ್ರೊವೊಕೇಶನ್ ಏನು? ಅದು ಈಗ ತನಿಖೆಯಿಂದ ತಿಳ್ಕೊಳ್ಬೇಕಾಗಿದೆ ಎಕ್ಸಾಕ್ಟ್ ಆಗಿ ಹೇಗಾಯ್ತು ಅಂತ. ಬೆಳಗ್ಗೆ ಅವರು ಮನೆಯಿಂದ ಬಂದು ಇಲ್ಲಿ ಇವ್ರ ಮನೆ ಹತ್ರ ಜಗಳ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಆ ಜಗಳ ಮಾಡೋ ಸಂದರ್ಭದಲ್ಲಿ ಚಾಕುವಿನಿಂದ ತಿರುಗಲಾಗಿದೆ. ಈಗ ಚಾಕು ಎಲ್ಲಿಂದ ಬಂತು, ಪ್ರಯರ್ ಪ್ರಿಪರೇಷನ್ ಇತ್ತ ಏನು ಅನ್ನೋದು ತನಿಖೆಯಿಂದ ಅದೇ ಅದು ತಿಳಿದು ಬರಬೇಕಾಗಿದೆ. ಎಕ್ಸಾಕ್ಟ್ ಆಗಿ ಇವ್ರು ತಗೊಂಡು ಹೋಗಿದ್ರ ಅಥವಾ ಅಲ್ಲೇ ಮನೆಯಲ್ಲಿ ಅವರು ರೆಡಿಯಾಗಿ ಮಾಡಿದ್ದಾರೆ ಅನ್ನೋದು ತನಿಖೆಯಿಂದ ತಿಳಿದು ಬರಬೇಕು. ಇಲ್ಲ, ಈ ಹಿಂದೆ ಫ್ಯಾಮಿಲಿ ಜಗಳ ಆಗಿದೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟು ಮತ್ತೆ ರಾಜಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ. ಆದ್ರೆ ಕೊಲೆ ಯತ್ನ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ